ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಪಕ್ಕ ಬೇಕರಿ ಸ್ಟೈಲಲ್ಲಿ ಮನೆಯಲ್ಲಿ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು. ಆಲೂಗಡ್ಡೆ ಇತ್ತು ಅಂದರೆ ಫಟಾಫಟ್ ಅಂತೆ ಮಕ್ಕಳು ಕೇಳಿದಾಗ ಈ ಸ್ನ್ಯಾಕ್ಸ್ನ ಮಾಡ್ಕೊಡ್ಬೋದು ಸಂಜೆ ಟೈಮ್ಗೆ. ಮೊದಲಿಗೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅದರ ಮೇಲಿರುವಂಥ ಸಿಪ್ಪೆನ ತೆಗೆದು ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಆಗಿನೇ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಜಾಸ್ತಿ ತೆಳುವಾಗೆಲ್ಲ ಕಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಈ ರೀತಿ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಜಾಸ್ತಿ ತೆಳುವೂ ಅಲ್ಲ ಹಾಗಂತ ಜಾಸ್ತಿ ದಪ್ಪನೂ ಅಲ್ಲ, ಈ ರೀತಿ ಕಟ್ ಮಾಡಿ ತೊಗೋಬೇಕು. ನಾನಿಲ್ಲಿ ಸ್ವಲ್ಪ ನಾರ್ಮಲ್ ಆಗಿರೋ ವಾಟರ್ಗೆ ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಕೋಲ್ಡ್ ವಾಟರ್ ಅಲ್ವಾ, ಅಥವಾ ಇದರಲ್ಲಿ ನಾನು ಎಸ್ಕಿವೇನು ಕೂಡ ಬಳಸ್ತಾ ಇಲ್ಲ. ನಾರ್ಮಲ್ ವಾಟರ್ಗೆ ಹಾಕಿ ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ತೊಳ್ಕೊತೀನಿ ಅಷ್ಟೇ. ಇದರಲ್ಲಿ ಸೋಕ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ, ಜಸ್ಟ್ ತೊಳ್ಕೊಂಬಿಟ್ರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಇದರಲ್ಲಿ ತೊಳ್ಕೊತಾ ಇದ್ದೀನಿ ಎಲ್ಲವನ್ನು. ಈ ರೀತಿ ಸೋಕ್ ಮಾಡಿ ಇಡಬೇಕಂತ ಏನಿಲ್ಲ, ಜಸ್ಟ್ ತೊಳ್ಕೊಂಡ್ರೆ ಸಾಕು. ಮೊದಲಿಗೆ ನಾನಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಬಿಸಿ ನೀರಿಗೆ ಕುದಿಯುವಂಥ ನೀರಿಗೆ ನಾವು ಕಟ್ ಮಾಡಿರುವಂಥ ಆಲೂಗಡ್ಡೆನ ಹಾಕಿ 2 ಅಥವಾ 3 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು 5 ನಿಮಿಷ ಎಲ್ಲ ಬಾಯ್ಲ್ ಮಾಡ್ಕೊಳ್ಳೋಕೆ ಹೋಗೋದು. 1-2 ನಿಮಿಷ ಆದರೆ ಸಾಕಾಗುತ್ತೆ. ಈ ರೀತಿ ಬಾಯ್ಲ್ ಮಾಡಿಕೊಂಡು ನಂತರ ಇದನ್ನೆಲ್ಲ ಜಾಲರಿ ತಗೋತಾ ಇದ್ದೀನಿ. ಈ ರೀತಿ ಜಾಲರಿ ತಗೊಂಡಾದ್ಮೇಲೆ ಇಲ್ಲಿ ಕಾಟನ್ ಬಟ್ಟೆನಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಇದು ಕಂಪ್ಲೀಟಾಗಿ ತೇವಾಂಶ ಕಡಿಮೆ ಆಗೋವರೆಗೂ ಇದನ್ನು ಬಟ್ಟೆಯಿಂದ ಈ ರೀತಿ ಹಗುರವಾಗಿಯೇ ನಾವು ಜಂಟಲಾಗಿ ಈ ಥರ ಒರೆಸ್ಕೋಬೇಕು, ನೀರಿನ ಅಂಶ ಎಲ್ಲ ಹೋಗೋವರೆಗೂ. ಯಾಕಂದರೆ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರ್ತೀವಿ. ನಾವೇನಾದರೂ ಪ್ರೆಸ್ ಮಾಡಿ ಇದರಿಂದ ನೀರನ್ನು ಒರೆಸ್ಕೊಳ್ಳೋದ್ರಿಂದ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕಾಗಿ ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ನೀರಿನ ಅಂಶ ಹೋದ ಮೇಲೆ ನಾವು ಇನ್ನೆಲ್ಲನೇ ಫ್ರೈ ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ನಾನು ಎಲ್ಲವನ್ನು ನೀರಿನಂಶ ತೇವಾಂಶ ಹೋಗೋವರೆಗೂ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ನಾವು ಡೈರೆಕ್ಟಾಗಿ ಕಟ್ ಮಾಡಿ ಬಾಯ್ಲ್ ಮಾಡದೆ ಕೂಡ ನಾವು ಫ್ರೆಂಚ್ ಫ್ರೈಸ್ನ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡಿಕೊಂಡ್ರೆ ಮೇಲ್ಗಡೆ ಗರಿಗರಿಯಾಗಿರುತ್ತೆ, ಮೇಲೆ ಒಳಗಡೆ ಸಾಫ್ಟಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರೆಂಚ್ ಫ್ರೈಸ್ ಅನ್ನೋದು ನೋಡ್ತಾ ಇರ್ಬೋದು. ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಈ ರೀತಿ ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಕೂಡ ಬಳಸ್ಕೋಬೋದು, ಅದು ಕೂಡ ನಡೆಯುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಎಣ್ಣೆನ ಫ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ಫ್ರೈ ಮಾಡ್ತು ಅಂದರೆ ಫ್ರೆಂಚ್ ಫ್ರೈಸ್ ಕಲರ್ ಅನ್ನೋದು ತುಂಬಾ ಡಾರ್ಕ್ ಆಗಿರುತ್ತೆ, ಅದಕ್ಕೆ ಕಹಿ ಕೂಡ ಆಗುತ್ತೆ. ಆ ಥರ ಏನಾದರೂ ಆದರೆ ಫ್ರೆಂಚ್ ಫ್ರೈ ಯಾವಾಗಲೂ ಲೈಟ್ ಕಲರ್ ಇರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೋದು. ಹಾಗೆ ಇದನ್ನು 2 ಸರಿ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಈ ರೀತಿ 2 ಸರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿಯಾಗಿ ಬರುತ್ತೆ. ನಾವು ಒಂದೇ ಸರಿ ಫ್ರೈ ಮಾಡ್ಕೊತು ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಮೊದಲೇ ಸರಿ ಲೈಟ್ ಕಲರಾಗಿ ಚೇಂಜ್ ಆಗೋವರೆಗೂ ನಾನು ಒಂದ್ಸರಿ ಫ್ರೈ ಮಾಡ್ಕೊತೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾನೀಗ ಒಂದ್ಸರಿ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಫಸ್ಟ್ ಸರಿ ಫ್ರೈ ಮಾಡುವಾಗ ಇಷ್ಟ ಆದರೆ ಸಾಕು. ಇದನ್ನು ನಾನಲ್ಲಿ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ 2ನೇ ಬ್ಯಾಚ್ ಕೂಡ ನಾನು ಹಿಂಗೇ ಫ್ರೈ ಮಾಡ್ಕೋತೀನಿ. ಜಾಸ್ತಿ ಕಲರ್ ಚೇಂಜ್ ಆಗದೆ ಇರೋ ಹಾಗೆ ಹುಷಾರಾಗಿ ನೋಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೇ ರೀತಿ 2 ಬ್ಯಾಚನ್ನು ಕೂಡ ಒಂದ್ಸರಿ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳುವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅಂದರೆ ಮಾತ್ರ ಗರಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು 2ನ್ನು ಒಂದ್ಸರಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 2ನೇ ಸರಿ ನಾನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫಸ್ಟ್ ಸರಿ ಮಾಡ್ಕೊಂಡಾಗ ಈ ರೀತಿ ಕಾಣಿಸ್ತಾ ಇರುತ್ತೆ. ಇವಾಗ 2ನೇ ಸರಿ ಫ್ರೈ ಮಾಡ್ಕೊಳ್ಳೋಕೆ ಹೈ ಫ್ಲೇಮ್ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಅಥವಾ 3 ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಗರಿಯಾಗಿರೋಂಥ ಫ್ರೆಂಚ್ ಫ್ರೈಸ್ ರೆಡಿನಾಗಿ ಬರುತ್ತೆ. ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಹಂಗೆ ಈ ರೀತಿ ಆಗುವಾಗ ಫ್ರೆಂಚ್ ಫ್ರೈಸ್ ಎಲ್ಲನೂ ತೆಕ್ಕೊಂಬಿಡಬೇಕು. ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಚೆನ್ನಾಗಿ ಹುಷಾರಾಗಿ ಫ್ರೈ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿರುವಂಥ ಬೇಕರಿ ಸ್ಟೈಲಲ್ಲಿ ಫ್ರೆಂಚ್ ಫ್ರೈಸನ್ನು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಒಂದು ಸ್ವಲ್ಪ ಲೈಟ್ ಕಲರಲ್ಲಿ ಚೇಂಜ್ ಆಗ್ತಾಯಿದೆ ಎಲ್ಲ ಆಲೂಗಡ್ಡೆನೂ. ಈ ರೀತಿ ಆದರೆ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಎಲ್ಲವನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಸುಲಭವಾಗಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿ ಬರುತ್ತೆ. ಖಂಡಿತ ವಿಡಿಯೋ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾ ಇದ್ದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.